ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೂ ಸೌಜನ್ಯ ಕುಟುಂಬಕ್ಕೂ ಲಿಂಕ್ ಇದೆಯಾ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಚಿನ್ನಯ್ಯನಿಗೆ ಬುರುಡೆಯನ್ನ ತಂದು ಕೊಟ್ಟಿದ್ದೇ ವಿಠಲ್ ಗೌಡ. ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೂ ಸೌಜನ್ಯ ಕುಟುಂಬಕ್ಕೂ ಲಿಂಕ್ ಇದೆಯಾ ಗೊತ್ತಿಲ್ಲ. ಬಟ್ ಚಿನ್ನಯ್ಯಗೆ ಬುರುಡೆಯನ್ನ ತಂದು ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ವಿಠಲ್ ಗೌಡ. ಕಾರಣ, ಬುರುಡೆ ಬಗ್ಗೆ ವಿಠಲ್ ಗೌಡ ಸೌಜನ್ಯ ಅವರ ಮಾವ ಅವರಿಗೆ ಮೊದಲೇ ಮಾಹಿತಿ ಇತ್ತಂತೆ. ಮಾಸ್ಕ್ ಮ್ಯಾನ್ ಜೊತೆ ಚರ್ಚೆಯನ್ನ ಕೂಡ ಮಾಡಿದ್ದ ವಿಠಲ್ ಗೌಡ. ಬುರುಡೆ ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಸಾಕಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೋರಾಟ ಶುರುವಾಗಿ ಈಗ ಟಾರ್ಗೆಟ್ ಧರ್ಮಸ್ಥಳ ಆಗಿದ್ಯಾ ಗೊತ್ತಿಲ್ಲ. ತನಿಖೆ ನಡೀತಾ ಇದೆ, ತನಿಖೆಯಿಂದ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಬಟ್ ಈಗ ನಡೀತಾ ಇರುವಂತಹ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ದರೆ, ಈ ಬುರುಡೆ ಅಂದರೆ ಈ ಚಿನ್ನಯ್ಯ ತಂದಿದ್ದಂತಹ ಬುರುಡೆಯ ಕತೆ ಏನು ಅಂತ ಹೇಳಿದ್ರೆ, ಆ ಬುರುಡೆಯ ಕತೆಯಲ್ಲಿ ಮುಖ್ಯ ಪಾತ್ರಧಾರಿ ವಿಠಲ್ ಗೌಡ ಅಂತ ಗೊತ್ತಾಗ್ತಾ ಇದೆ. ವಿಠಲ್ ಗೌಡ ಯಾರು? ಸೌಜನ್ಯ ಮಾವ. ಸೌಜನ್ಯ ಪರವಾಗಿ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣವರು ಕೂಡ ಸೌಜನ್ಯ ಪರವಾಗಿ ಹೋರಾಟಗಾರರು ಅಂತ ಗುರುತಿಸಿಕೊಂಡಿದ್ದಾರೆ. ಚಿನ್ನಯ್ಯ ಏಕಾಏಕಿಯಾಗಿ ಬಂದ, ಬುರುಡೆಯನ್ನ ತಂದ. ಬುರುಡೆಯನ್ನ ತಂದಿದ್ದು ಸರಿ, ಬಟ್ ಈ ಬುರುಡೆಯನ್ನ ಕೊಟ್ಟಿದ್ಯಾರು, ಎಲ್ಲಿ ತಂದಿದ್ದು, ಯಾಕೆ ತಂದಿದ್ದು ಅನ್ನುವ ಪ್ರಶ್ನೆಗಳಿತ್ತಲ್ವ. ಈಗ ಆ ಬುರುಡೆಯನ್ನ ಕೊಟ್ಟಿದ್ಯಾರು ಅಂತ ಹೇಳಿದ್ರೆ ಹೆಸರು ಕೇಳಿ ಬರ್ತಾ ಇದೆ, ವಿಠಲ್ ಗೌಡ. ಸೌಜನ್ಯ ಅವರ ಮಾವ ವಿಠಲ್ ಗೌಡ ಬುರುಡೆಯನ್ನ ತಂದಿದ್ದಂತೆ. ಗಮನಿಸ್ತಾ ಇದ್ರಲ್ವಾ, ಈ ಬುರುಡೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆರಂಭದಿಂದಲೂ ಕೂಡ ಧರ್ಮಸ್ಥಳದ ಪ್ರಕರಣ ಹೈಪ್ ಪಡೆದುಕೊಂಡ ದಿನದಿಂದಲೂ ಕೂಡ, SIT ತನಿಖೆ ಆರಂಭವಾದ ದಿನದಿಂದಲೂ ಕೂಡ ಈ ಬುರುಡೆ ಬಗ್ಗೆ ಒಂದಿಷ್ಟು ಕುತೂಹಲ ಇದ್ದೇ ಇತ್ತು. ಈ ಬುರುಡೆ ಎಲ್ಲಿ ತಂದ್ರು, ಯಾಕೆ ತಂದ್ರು, ಯಾರು ಕೊಟ್ಟರು, ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇರಲಿಲ್ಲ. ಬಟ್ ಈಗ ಈ ಬುರುಡೆ ಹಿಂದೆ SIT ಅಧಿಕಾರಿಗಳು ಬಿದ್ದಿದ್ದಾರೆ. ಈ ಬುರುಡೆ ಯಾರ್ಯಾರು ಕೈ ಮಾರು ಬಂದಿದೆ ಅಂತ ನೋಡೋದಾದರೆ, ಆರಂಭದಲ್ಲಿ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರ್. ಗಿರೀಶ್ ಮಟ್ಟಣ್ಣನವರನ್ನು ಕೇಳಿದರೆ ಗೊತ್ತಿಲ್ಲ, ಜಯಂತ್ ಶೆಟ್ಟಿ ಕೊಟ್ಟರು ಅಂತ ಹೇಳ್ತಾರೆ. ಬಟ್ ಜಯಂತ್ ಶೆಟ್ಟಿನ ಕೇಳಿದ್ರೆ ನನಗೂ ಗೊತ್ತಿಲ್ಲ ಅಂತ. ಬಟ್ ಈಗ ತಾಜಾ ಅಂದರೆ ಸದ್ಯಕ್ಕೆ ನಡೀತಾ ಇರುವಂಥ ಬೆಳವಣಿಗೆ, ಈ ಬುರುಡೆ ತಂದು ಕೊಟ್ಟಿದ್ದೇ ವಿಠಲ್ ಗೌಡ. ಕಾರಣ, ಈತನಿಗೆ ಆ ಸ್ಥಳದಲ್ಲಿ ಸೂಸೈಡ್ ಮಾಡಿಕೊಂಡವರ ಬಗ್ಗೆ ಮಾಹಿತಿ ಇತ್ತಂತೆ. ಅಸ್ಥಿ ಪಂಜರಗಳು ಕಾಡಿನಲ್ಲಿ ಇರೋದನ್ನ ಗಮನಿಸಿದ್ದ. ಬಂಗ್ಲೆಗುಡ್ಡಕ್ಕೆ ಹೋಗಿದ್ದು ಚಿನ್ನಯ್ಯ ವಿಠಲ್ ಗೌಡ ಮಾತ್ರ ಅಲ್ಲ, ಈತನ ಜೊತೆ ಮತ್ತೊಬ್ಬ ಅಧಿಕಾರಿ ಕೂಡ ಅಥವಾ ಮತ್ತೊಬ್ಬ ಕೂಡ ಇದ್ದ ಅಂತ ಗೊತ್ತಾಗ್ತಾ ಇದೆ. ಯಾರು? ಪ್ರದೀಪ್ ಗೌಡ. ಈಗ ಪ್ರದೀಪ್ ಗೌಡನನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನು ಕೂಡ ನಡೆಸಲಾಗ್ತಾ ಇದೆ. ಬುರುಡೆಯ ಕತೆ ಇದು. ಈ ಬುರುಡೆ ಹಿಂದೆ ಬಿದ್ದಿರುವಂತಹ SIT ಅಧಿಕಾರಿಗಳು ಈಗ ಬುರುಡೆಯ ರಹಸ್ಯವನ್ನ ಕೆದಕ್ತಾ ಇದ್ದಾರೆ. ಈ ರಹಸ್ಯದ ಭಾಗವಾಗಿ ಸ್ಫೋಟಕ ಅಂಶ ಗೊತ್ತಾಗಿದ್ದು ವಿಠಲ್ ಗೌಡ ಕೂಡ ಈ ಬುರುಡೆಯನ್ನ ತಂದಿದ್ದು, ವಿಠಲ್ ಗೌಡನೇ ಈ ಬುರುಡೆಯನ್ನ ತಂದಿದ್ದು ಅಂತ ಕೂಡ ಕೇಳಿ ಬರ್ತಾ ಇದೆ. ಅದು ಎಷ್ಟು ಸತ್ಯ, ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ. ಬಟ್ ತನಿಖೆಯಿಂದ ಗೊತ್ತಾಗಬೇಕಿದೆ ಅಧಿಕೃತವಾಗಿ. ಬಟ್ ಇಲ್ಲಿಯವರೆಗೂ ಸಿಕ್ಕಿರುವ ಮಾಹಿತಿ ಏನು? ಈ ಬುರುಡೆಯನ್ನು ತಂದಿದ್ದು ಅಥವಾ ಚಿನ್ನಯ್ಯನಿಗೆ ಈ ಬುರುಡೆಯನ್ನು ತೋರಿಸಿದ್ದು ವಿಠಲ್ ಗೌಡ. ಹಾಗಾದರೆ ಏನು ಉದ್ದೇಶ ಇವರದ್ದು? ಜಸ್ಟಿಸ್ ಫಾರ್ ಸೌಜನ್ಯ ಹೋಗಿ ಟಾರ್ಗೆಟ್ ಧರ್ಮಸ್ಥಳ ಆಗ್ಬಿಡ್ತಾ? ಈ ರೀತಿಯ ಆಗಲಿಕ್ಕೆ ಏನು ಕಾರಣ? ಇವರ ಉದ್ದೇಶ ಏನಾಗಿತ್ತು? ಯಾರದ್ದೋ ಬುರುಡೆಯನ್ನು ತಂದು 100ಕ್ಕೂ ಹೆಚ್ಚು ಶವಗಳನ್ನು ನಾವು ಹೂತು ಹಾಕಿದ್ದೀವಿ, ಸಿಗ್ತೀವಿ ಅಂತ ಹೇಳಿದ್ರೆ ಇವರ ಉದ್ದೇಶ ಏನಾಗಿತ್ತು ಅನ್ನುವ ಪ್ರಶ್ನೆ ಕೂಡ ಕಾಡುತ್ತೆ. ಈಗ ಈ ಬಗ್ಗೆ ಮಾತನಾಡಲಿಕ್ಕೆ ದಿನೇಶ್ ಗಾಣಿಗ, ಸೌಜನ್ಯ ಪರ ಹೋರಾಟಗಾರರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ SIT ತನಿಖೆ ನಡೆಸ್ತಾ ಇದೆ. ಇದರ ನಡುವೆ ಒಂದಿಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇರುವಂತದ್ದು, ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಾ ಇರೋದು ಸೌಜನ್ಯ ಕುಟುಂಬಸ್ಥರು, ಬುರುಡೆ ಹಿಂದೆ ಅವರೇ ಇದ್ದಾರೆ ಅನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಾ? ನೋಡಿ, ಸೌಜನ್ಯ ಕುಟುಂಬಸ್ಥರಿಗೂ ಬುರುಡೆ ಪ್ರಕರಣಕ್ಕೂ ಸಂಬಂಧಗಳಿಲ್ಲ. ಆದ್ರೆ ಬುರುಡೆ ಪ್ರಕರಣದ ಏನು ರೂವಾರಿ ಇದ್ದಾನೆ, ಏನು ಚೆನ್ನಯ್ಯ ಅನ್ನುವವನು, ಅವನು ಈಗಾಗಲೇ SIT ತನಿಖೆ ಮುಂದೆ ಏನೆಲ್ಲ ಹೇಳ್ಬೇಕು ಎಲ್ಲವನ್ನು ಹೇಳಿದ್ದಾನೆ. ಅದು ತನಿಖೆ ನಡೀತಾ ಇದೆ.
ಓಕೆ. ಆ ತನಿಖೆ ಸಂದರ್ಭದಲ್ಲಿ ಮಹಾಜರು ಇನ್ನೊಂದು ಮತ್ತೊಂದು ಅದೆಲ್ಲ ಆಗ್ತಾ ಇದೆ. ಹ್ಮ್ ಆ ಕಾರಣಕ್ಕಾಗಿ ಅವ್ರನ್ನೆಲ್ಲರನ್ನೂ ವಿಚಾರಣೆ ಕರೆದಿದ್ದಾರೆ. ಹ್ಮ್ ಅದು ನಡೀತಾ ಇದೆ ಅಷ್ಟೇ. ಆ ನಡೀತಿರೋ ಸಂದರ್ಭದಲ್ಲಿ ಯಾರ ಮೇಲೆ ಆರೋಪ ಮಾಡೋದು ಸರಿಯಲ್ಲಲ್ಲ. ಹ್ಮ್ ಹ್ಮ್ ಈಗಾಗಲೇ ಅದು ತನಿಖೆ ಹಂತದಲ್ಲಿದೆ. ಅವನು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದು ಈಗ ನಾನು ಹೇಳಲಿಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಓಕೆ. ಆದ್ರೆ ಅದನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಅಫಿಡಾವಿಟ್ ಕೊಟ್ಟಿದ್ದಾನೆ, ಆಮೇಲೆ 164 ಅಲ್ಲಿ ಏನು ಅಫಿಡಾವಿಟ್ ಕೊಟ್ಟಿದ್ದಾನೆ, SIT ಮುಂದೆ ಏನು ಹೇಳಿಕೆ ಕೊಟ್ಟಿದ್ದಾನೆ, ಎಲ್ಲವೂ ಕೂಡ ಈಗ ಬಹಿರಂಗ ಆಗ್ಬೇಕಾಗಿದೆ ಅಷ್ಟೇ. ಓಕೆ. ಸುಮ್ಮನೆ ಈಗಲೇ ನಾವು ಊಹಾಪೋಹಗಳು ಮಾಡುವಂತದ್ದು ಸರಿಯಲ್ಲಲ್ಲ. ಹಾಗಾದ್ರೆ ವಿಠಲ್ ಗೌಡ ಅವರನ್ನ ನಿನ್ನೆ ಸ್ಥಳ ಮಹಾಜರು ಕೂಡ ಕರ್ಕೊಂಡು ಹೋಗಿದ್ರು ಅಂತ ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕೆ? ಹೌದು, ಗೊತ್ತಿಲ್ಲ ನಮ್ಗೆ. ಸ್ಥಳ ಮಹಾಜರಿಗೆ ಕರ್ಕೊಂಡು ಹೋಗಿದ್ದಾರೆ. ಸ್ಥಳ ಮಹಾಜರಿಗೆ ಅವ್ರು ಒಬ್ಬರನ್ನೇ ಅಲ್ಲ, ಅದು ಸಂಬಂಧಪಟ್ಟಂತ ಇನ್ನೂ 2-3 ಜನ ಕರ್ಕೊಂಡು ಹೋಗಿದ್ದಾರೆ ಸ್ಥಳ ಮಹಾಜರಿ. ಯಾಕಂದ್ರೆ ಅದು ಅಲ್ಲದೆ ಅಲ್ಲಿ ಇನ್ನೂ ಕೂಡ ಕೆಲವೊಂದು ಶವಗಳಿರುವ ಬಗ್ಗೆ ಅವನು ಚೆನ್ನಯ್ಯ ಮೊದಲೇ ಹೇಳಿದ್ದಾನೆ. ಬಂಕಗುಡ್ಡೆಯಲ್ಲಿ ಶವಗಳಿದೆ ಅಂತ ಹೇಳಿದ್ದಾನೆ. ಅದು ಇವ್ರ ಗಮನಕ್ಕಿದೆ. ಅದೇ ಕಾರಣಗಳಿಗೆ ಇರಬಹುದು. ಅದು ಯಾವ್ದಿದ್ರು ಕೂಡ ತನಿಖೆ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆದಾಗ ಸ್ಪೆಷಲ್ ಹೇಳಿದಾಗ ಕರೆಕ್ಟ್ ಆಗಿ ಗೊತ್ತಾಗುತ್ತಲ್ಲ. ಈಗ ಸುಮ್ನೆ ನಾವು ಅವ್ರನ್ನ ತನಿಖೆ ಕರ್ಕೊಂಡು ಹೋದಾಗ, ಮಹಾಜರಿ ಕರ್ಕೊಂಡು ಹೋದಾಗ ಇಲ್ಲಿ ಮೊನ್ನೆ ಹೇಳ್ತಿದ್ರು ಅವ್ರನ್ನ ಅರೆಸ್ಟ್ ಮಾಡಿದ್ರು, ಇವ್ರನ್ನ ಅರೆಸ್ಟ್ ಮಾಡಿದ್ರು ಅಂತ. ಯಾರನ್ನೂ ಅರೆಸ್ಟ್ ಮಾಡಿಲ್ಲ, ಎಲ್ಲರೂ ತನಿಖೆಯ ವಿಷಯದಲ್ಲಿ ಕರೆದಿದ್ದಾರೆ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಏನಿದೆ ಅನ್ನೋದು ಇನ್ನಷ್ಟೇ ಬರ್ಬೇಕಾಗಿದೆ, ಬೆಳಕಿಗೆ ಬರ್ಬೇಕಾಗಿದೆ. ಏನಿದೆ ಅನ್ನೋದನ್ನು SIT ಅವರು ತಿಳಿಸಬೇಕಾಗಿದೆ ಅಷ್ಟೇ. ಎಲ್ಲರೂ ಪಾಪಗಳು ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆ ದಿನೇಶ್ ಸರ್, ಹಾಗಾದ್ರೆ ನೋಡಿ, ಚಿನ್ನಯ್ಯನಿಗೆ ಈ ಬುರುಡೆಯನ್ನ ಕೊಟ್ಟಿದ್ದು ವಿಠಲ್ ಗೌಡನೇ ಅಂತ ಹೇಳಲಾಗ್ತಾ ಇದೆ. ಇದು ಎಷ್ಟು ಸತ್ಯ ಅಂತ ಹೇಳ್ತೀರಿ? ಒಂದು ಕ್ಲಾರಿಟಿ ಕೊಡ್ತೀರಾ? ಖಂಡಿತವಾಗಿ ಸಾಧ್ಯ ಇಲ್ಲ. ವಿಠಲ್ ಗೌಡ್ರು ಚಿನ್ನಯ್ಯನಿಗೆ ಪರಿಚಯ ವಿಠಲ್ ಗೌಡ್ರಿಗೆ ಇದೆ, ಮೊದ್ಲಿಂದನೂ ಇದೆ. ಯಾಕೆಂದ್ರೆ ಅವನು ಧರ್ಮಸ್ಥಳದಲ್ಲೇ ಇರೋದ್ರಿಂದ ಮೊದ್ಲಿಂದ ಪರಿಚಯ ಇದ್ದಿರ್ಬೋದು. ಆ ಕಾರಣಕ್ಕಾಗಿ ಮತ್ತು ಕೆಲವೊಂದು ವಿಷಯವನ್ನು ಅವನು ಹೇಳಿದ್ದಾನೆ, ಅಲ್ಲಿ ತನಿಖಾಧಿಕಾರಿಗಳ ಮುಂದೆ ಹೇಳಿದ್ದಾನೆ. ಆ ವಿಷಯದ ಬಗ್ಗೆ ಚರ್ಚೆಗಳು ಏನು ಮಹಾಜರ್ ನಡೆಸಲಿಕ್ಕೆ ಕರ್ಕೊಂಡು ಹೋಗಿರ್ಬೋದು. ಅದು ಬಿಟ್ಟರೆ ಇವರೇ ಕೊಟ್ಟಿದ್ದು ಅನ್ನೋದನ್ನ ಎಲ್ಲೂ ಹೇಳಲಿಲ್ಲ ಅಲ್ಲ, ಯಾರು ಕೂಡ ಹೇಳಲಿಲ್ಲ. ಯಾರು ಕೂಡ ಆ ಬಗ್ಗೆ ತನಿಖಾಧಿಕಾರಿ ಆಗ್ಲಿ ಅಥವಾ ಚಿನ್ನಯ್ಯ ಆಗ್ಲಿ ಕೂಡ ಎಲ್ಲೂ ಕೂಡ ಓಪನ್ ಆಗಿ ಹೇಳಲಿಲ್ಲ. ಹಾಗಾಗಿ ಅದನ್ನ ಏಕಾಏಕಿಯಾಗಿ ಅವರೇ ಕೊಟ್ಟಿದ್ದ ಅನ್ನೋದಕ್ಕೆ ಯಾವುದೇ ದಾಖಲಾತಿಗಳು ಕೂಡ ಇಲ್ಲ. ಸುಮ್ಮನೆ ಊಹಾಪೋಹದಿಂದ ಮಾತಾಡುವಂತದ್ದು ಸರಿಯಲ್ಲ. ಓಕೆ. ಮತ್ತೊಂದು ಕಡೆ ಇನ್ನೊಂದು ಆರೋಪ ಕೂಡ ಬರ್ತಾ ಇದೆ ಸೌಜನ್ಯ ಪರ ಹೋರಾಟಗಾರರ ಮೇಲೆ. ಏನು ಅಂತ ಹೇಳಿದ್ರೆ, ಸೌಜನ್ಯಳ ಸಾವನ್ನ ಬಳಸಿಕೊಂಡು ಟಾರ್ಗೆಟ್ ಧರ್ಮಸ್ಥಳ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮತ್ತು ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ, ಸೌಜನ್ಯ ಸಾವನ್ನ ಬಳಸಿಕೊಂಡು ಅಂತ. ಸೌಜನ್ಯ ಸಾವಿನಲ್ಲಿ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡುವಂತ ಯಾವುದೇ ಇದು ಈ ಹೋರಾಟಗಾರರ ಮುಂದಿಲ್ಲ. ಆದ್ರೆ ಅತಿ ಸತ್ತಂತ ಸೌಜನ್ಯದ ತರ ಸತ್ತಂತ ಅನೇಕ ಆತ್ಮಗಳಿಗೆ, ಅನೇಕ ಜನ ಹೆಣ್ಮಕ್ಳಿಗೆ ನ್ಯಾಯಕ್ಕಾಗಿ ಹೋರಾಟ ನಡೀತಿದೆ. ಧರ್ಮಸ್ಥಳದ ಅಪಪ್ರಚಾರ ಮಾಡಿ ಹೋರಾಟಗಾರರಿಗೆ ಏನಾಗ್ಬೇಕು? ಇಲ್ಲಿ ಹೋರಾಟಗಾರರು, ನಾನು ಮೊದಲಿಂದ ಹೇಳ್ತಾ ಇದ್ದೆ, ಹೋರಾಟಗಾರರು 95% ಜನ ಇರುವಂತದ್ದು ಹಿಂದುತ್ವದ ವಿಚಾರದಲ್ಲಿ ಹೋರಾಟ ಮಾಡ್ತಿರುವಂತವ್ರೆ, ನಾಯಕರುಗಳೇ, ಬಿಜೆಪಿಯಲ್ಲಿ ಮಾಡ್ತವ್ರೆ ಮತ್ತು ಧರ್ಮಸ್ಥಳವನ್ನು ನಂಬ್ಕೊಂಡಿದ್ದವ್ರೆ. ಧರ್ಮಸ್ಥಳಕ್ಕೆ ಇವತ್ತಿಗೂ ಕೂಡ ಹೋಗ್ತಾ ಇರುವುದು, ಇವತ್ತಿಗೂ ಕೂಡ ಧರ್ಮಸ್ಥಳ ದೇವರ ದರ್ಶನಕ್ಕೆ ಹೋಗ್ತಾ ಇರುವವರೆ ಯಾಕೆ ದೇವರನ್ನ ಅಥವಾ ಧರ್ಮಸ್ಥಳವನ್ನ ಅವಹೇಳನ ಮಾಡ್ಬೇಕು ಅಥವಾ ಅಲ್ಲಿಯ ಇದನ್ನ ಹಾಳು ಮಾಡ್ಬೇಕು? ನಾವು ಅಲ್ಲಿ ಆಗ್ತಿರುವ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡ್ತಿದ್ದೇವೆ ಹೊರತು ಅಲ್ಲಿ ಅಷ್ಟಂತ ಸುಮಾರು ಆತ್ಮಗಳಿಗೆ ಶಾಂತಿ ಸಿಗ್ಬೇಕು, ನ್ಯಾಯ ಸಿಗ್ಬೇಕು ಅನ್ನುವಂತ ಕಾರಣಕ್ಕೆ ಹೋರಾಟ ಮಾಡ್ತಿದ್ವಿ. ಅದು ಯಾರು? ನಾವು ಎಲ್ಲಿ ಕೂಡ ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲಲ್ಲ. ಯಾಕೆ ಅವರು ಧರ್ಮಸ್ಥಳದ ಆಡಳಿತ ಮಂಡಳಿ ಮೇಲೆ ಹಾಕೋದು ಕೆಲವರೆಲ್ಲ? ನಾವ್ ಹೇಳ್ತಿರೋದು ಧರ್ಮಸ್ಥಳದಲ್ಲಿ ನಡೀತಾ ಇದೆ. ಧರ್ಮಸ್ಥಳ ಗ್ರಾಮದಲ್ಲಿ ಅನೇಕ ಅತ್ಯಾಚಾರ ಪ್ರಕರಣಗಳು ನಡೆದಿದೆ, ಕೊಲೆ ಪ್ರಕರಣಗಳು ನಡೆದಿದೆ, ಮತ್ತೆ ಅನಾಥ ಶವಗಳು ಸಿಗ್ತಾ ಇದೆ, ಅಪರಿಚಿತ ಸಿಗ್ತಾ ಇದೆ, ಅಸಹಜ ಸಾವುಗಳು ಜಾಸ್ತಿ ಸಂಭವಿಸ್ತಾ ಇದೆ. ಈ ಎಲ್ಲ ಕಾರಣಗಳಿಗೆ ನಾವು ಹೋರಾಟ ಮಾಡ್ತಿದ್ದೇವೆ. ಯಾಕೆ ಆಗ್ತಿದೆ? ಯಾರಿದ್ದಾರ ಅದರಿಂದ? ತನಿಖೆ ಆಗ್ಲಿ, ಪೊಲೀಸ್ ಇಲಾಖೆ ವೈಫಲ್ಯವ ಅಥವಾ ಅಲ್ಲಿ ಯಾರಾದ್ರೂ ದೊಡ್ಡವರು ಅಥವಾ ಗಲಾಟೆಯರು ಅದನ್ನ ಮುಚ್ಚಿ ಹಾಕ್ತಾ ಇದ್ದಾರಾ? ಆ ಬಗ್ಗೆ ಹೋರಾಟ ನಡೀತೆ. ಇವರು ಧರ್ಮ ವಿರೋಧಿ ಅಂತ ಯಾಕೆ ಹೇಳ್ಬೇಕು? ಯಾಕೆ ತಿಳ್ಕೊಳ್ಬೇಕು? ಯಾಕೆ ಮಾತಾಡ್ಬೇಕು? ಅದರಿಂದ ಏನ್ ಲಾಭ ನಮ್ಗೆ? ಮತ್ತೊಂದು ಕಡೆ ಸೌಜನ್ಯ ಪ್ರಕರಣದಲ್ಲಿ ಈಗಲೂ ಒಂದು ವಾದ ಇದೆ. ಸಂತೋಷ್ ರಾವೇ ಆರೋಪಿ. ಸಂತೋಷ್ ರಾವ್ ಪರವಾಗಿ ನಿಂತಿರುವಂತದ್ದು ಎಲ್ಲರೂ ಕೂಡ ರಕ್ತ ಬೀಜಾಸುರರು.
ಸಂತೋಷ್ ರಾವ್ ಆರೋಪಿ ಅನ್ನೋದ್ರ ಬಗ್ಗೆ ಒಂದು ಎವಿಡೆನ್ಸ್ ಇವರು ಕಲೆಕ್ಟ್ ಮಾಡಿ ತರ್ಲಿ ಅಲ್ಲ, ಯಾರು ಹೇಳ್ತಾರ ನೋಡಿ, ಒಂದು ಎವಿಡೆನ್ಸ್ ಕಲೆಕ್ಟ್ ಮಾಡಿ ತರ್ಲಿ. ಏನೋ ಅಲ್ಲಿ ಧರ್ಮಸ್ಥಳ ಪರವಾಗಿ ಕೆಲವರೊಂದು ಕೆಲಸ ಅಂದ್ರೆ ಪರ ವಿರೋಧ ಅಂತಾನೆ ಆಗಿದೆಯಲ್ಲ, ಆ ಕಾರಣಕ್ಕೆ ಧರ್ಮಸ್ಥಳ ಪರವಾಗಿ ಏನು ವಾದ ಮಾಡ್ತಿದ್ದಾರೆ, ಯಾರು ವಸಂತ್ ಬಿಲ್, ಯಾರು ಕಿರಿಕೇಸಿ, ಏನು ಸುವರ್ಣ ನ್ಯೂಸ್ ಅಜಿತ್ ಹನುಮಂತ ನಾಡು ಇರ್ಬೋದು, ಪವರ್ ಟಿವಿ ರಾಕೇಶ್ ಶೆಟ್ಟಿ ಇರ್ಬೋದು, ಅವ್ರೆಲ್ಲರೂ ಕೂಡ ಬೇರೆ ಎಲ್ಲ ವಿಷಯಕ್ಕೆ ಅವ್ರು ಕೋರ್ಟ್ ನಂಬ್ತಾರೆ. ಅವ್ರ ಮೇಲೆ ಕೇಸ್ ಆದ್ರೆ ಕೋರ್ಟ್ ಅಲ್ಲಿ ಹೋಗಿ ಸ್ಟೇ ತರ್ತಾರೆ, ಕೋರ್ಟ್ ಅಲ್ಲಿ ನಂಬ್ತಾರೆ. ಹಾಗಾದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಲಯ ಒಂದು ತೀರ್ಪು ಕೊಟ್ರೆ ಅದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಂತೋಷ್ ರಾವ್ನ ಆರೋಪಿ ಅಂತ ಹೇಳ್ಬೇಕು? ಸಂತೋಷ್ ರಾವ್ ನಿರಪರಾಧಿ ಅಂತ ಎರಡೆರಡು ಸಲ ಸಾಬೀತಾಗಿದೆ. ಕೆಳಹಂತದ ಸಿಬಿಐ ಕೋರ್ಟ್ ಅಲ್ಲೂ ಕೂಡ ಸಂತೋಷ್ ರಾವ್ ನಿರಪರಾಧಿ ಅಂತ ಸಾಬೀತಾಗಿ ಜಡ್ಮೆಂಟ್ ಕೊಟ್ಟಿದ್ದಾರೆ. ಮೊನ್ನೆ ಹೈಕೋರ್ಟ್ ಕೂಡ ಅದೇ ತೀರ್ಪನ್ನ ಎತ್ತಿ ಹಿಡಿದಿದೆ. ಸಂತೋಷ್ ರಾವ್ ಈ ಕೇಸಿಗೂ ಸಂಬಂಧ ಇಲ್ಲ, ಆದ್ರಿಂದ ಅವನ್ ಯಾವುದೇ ಕಾರಣಕ್ಕೂ ಅವನ ಮೇಲೆ ತನಿಖೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಿಬಿಐ ಕೋರ್ಟ್ ಮನವಿಯನ್ನು ತಿರಸ್ಕರಿಸಿದೆ ಹೈಕೋರ್ಟ್. ಹಾಗಾದ್ರೆ ಮತ್ತೆ ಅವನ ಮೇಲೆ ಏನ್ ಆರೋಪ ಮಾಡುದು ಇವರು? ಹಾಗಾದ್ರೆ ಏನು ಅಂತ ಯಾಕೆ ಅವ್ರ ಮನೆಯವರು ಹೇಳ್ತಾರಲ್ಲ, ಯಾಕೆ ಅವ್ರ ಮೇಲೆ ಸುಮ್ಮನೆ ಇಲ್ಲ ಇವರಿಗೆ? ದಿನೇಶ್ ಸರ್, ಮತ್ತೊಂದು ಪ್ರಶ್ನೆ ಇದೆ, ಒಂದು ಸಣ್ಣ ಪ್ರಶ್ನೆ. ದಿನೇಶ್ ಅವ್ರ ಧ್ವನಿ ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಸಂಪರ್ಕ ಕಡಿತವಾಗಿದೆ. ದಿನೇಶ್ ಗಾಣಿಗ ಅವರು ಸೌಜನ್ಯ ಪರ ಹೋರಾಟಗಾರರು, ಸಾಕಷ್ಟು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊ ಬರ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದದ್ದು ಸದ್ಯ ಏನು ಗೊತ್ತಾಗ್ತಾ ಇದೆ ಅಂದರೆ, ಈ ಬುರುಡೆಯನ್ನು ತಂದು ಕೊಟ್ಟಿದ್ದೇ ವಿಠಲ್ ಗೌಡ ಅನ್ನೋದಿದೆಯಲ್ವಾ, ಅದು ಸುಳ್ಳು. ಈಗ ಸದ್ಯಕ್ಕೆ ತನಿಖೆ ಆಗ್ತಾ ಇದೆ. SIT ಅಧಿಕಾರಿಗಳ ಮುಂದೆ ಈ ಚಿನ್ನಯ್ಯ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಅದರ ಆಧಾರದಲ್ಲಿ ತನಿಖೆ ನಡೀತಾ ಇದೆ, ಸ್ಥಳ ಮಹಾಜರು ಕೂಡ ನಡೀತಾ ಇದೆ. ಬಟ್ ವಿಠಲ್ ಗೌಡ ಅಥವಾ ಸೌಜನ್ಯ ಪರ ಹೋರಾಟಗಾರರೇ ಇದೆಲ್ಲವನ್ನೂ ಮಾಡಿಸ್ತಾ ಇದ್ದಾರೆ ಅನ್ನೋದರ ಮೇಲೆ ಯಾವುದೇ ರೀತಿಯ ಉರುಳಿಲ್ಲ, ಸಾಕ್ಷಿಗಳಿಲ್ಲ, ಎಲ್ಲವೂ ಸುಳ್ಳು ಅನ್ನೋದು ಅವರ ಹೇಳಿಕೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಧರ್ಮಸ್ಥಳ ಕ್ಷೇತ್ರಕ್ಕೆ ನ್ಯಾಯವನ್ನು ಕೊಡಿಸ್ತಿರೋದೇ ನಾವು. ಧರ್ಮಸ್ಥಳ ವಿಚಾರದಲ್ಲಿ BJPಯಲ್ಲಿ 2 ಗುಂಪಿದೆ. BJPಯವರಿಂದಲೇ ಇದೆಲ್ಲ ಆಗಿರೋದು ಅಂತ ಹೇಳಿ ನೇರವಾಗಿ BJP ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬುರುಡೆ ಗಿರಾಕಿಗಳು ಯಾರೆಲ್ಲ ಇದ್ದಾರಲ್ವಾ, ಅವರೆಲ್ಲರೂ ಕೂಡ BJPಯವರೇ. ನಿಜವಾಗ್ಲೂ ಕೂಡ ಧರ್ಮಸ್ಥಳಕ್ಕೆ ನ್ಯಾಯವನ್ನು ಒದಗಿಸ್ತಾ ಇರೋದು ನಾವು ಅಂತ ಹೇಳಿ DCM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಾಲಿ ಮಾತಾಡ್ಕೊಂಡು ಬೇರೆ ಏನಿಲ್ವಲ್ಲ, ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿರೋದು ನಾವು. ಅವರು ಅದಕ್ಕೆ ಮುಂಚಿತವಾಗಿ ಬಹಳ ಹೈ ಸ್ಪೀಡ್ ಅಲ್ಲಿ ಹೊಟ್ಬಿಟ್ಟವ್ರು. ಬಾಯಿ ಮುಚ್ಕೊಂಡು ಅವ್ರ ಇಂಟರ್ನಲ್ 2 ಗುಂಪದು. ಧರ್ಮಸ್ಥಳಕ್ಕೆ ಷಡ್ಯಂತ್ರ ಮಾಡ್ತಾ ಇರೋರು ಎಲ್ಲ ಬರೀ BJP ಅವರೇ. ಈಗ ಅವ್ನ ಯಾರ ಬುರುಡೆ ಗಿರಾಕಿ ಇದಾರಲ್ಲ, ಯಾರವನು BJP ಅಂತಾನೆ. ಅದು BJP ಅಂತ ಹೇಳ್ಕೊಳಕ್ ಅವ್ರ ಆಯ್ತಲ್ಲ. ತಿಮ್ರೋಟಿ ಮತ್ತೆ ಮಟ್ಟಣ್ಣ ಯಾರಾಗ್ಲಿ ಅವರೆಲ್ಲ BJP ಅವರು, ಅವ್ರ ಹೆಸರು ಬೇಡ, ಅವರೆಲ್ಲ BJP ಅವರು. ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾದ್ರು ಅವಮಾನ ಅನ್ಯಾಯ ಆಗಿದೆ ಅಂತಂದ್ರೆ ಎಲ್ಲ BJPಯ ಕಾರ್ಯಕರ್ತರು, ಆ ಸಂಘಟನೆಯಲ್ಲಿ ಇರುವಂತವ್ರು ಎಲ್ಲ ಸೇರಿ ಬರೀ ಖಾಲಿ ಮಾತಾಡ್ಕೊಂಡು ಬೇರೆ ಏನಿಲ್ವಲ್ಲ, ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿರೋದು ನಾವು. ಅವರು ಅದಕ್ಕೆ ಮುಂಚಿತವಾಗಿ ಬಹಳ ಹೈ ಸ್ಪೀಡ್ ಅಲ್ಲಿ ಹೊಟ್ಬಿಟ್ಟವ್ರು. ಬಾಯಿ ಮುಚ್ಕೊಂಡು ಅವ್ರ ಇಂಟರ್ನಲ್ 2 ಗುಂಪು